ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವೆಲ್ಲರೂ ಸಂತೋಷವಾಗಿರೋದನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ವರಂಗೆ ದೊಡ್ಡ ಕೆಲಸ ಸಿಕ್ಕಿದೆ, ಅವಳು ಚೆನ್ನಾಗಿ ದುಡಿತಾಳೆ ಅನ್ನೋದಕ್ಕಿಂತ ನಿಮ್ಮನ್ನೆಲ್ಲ ಇಷ್ಟು ಖುಷಿಯಾಗಿ ಇಟ್ಟಿದ್ದಾಳಲ್ಲ, ಅದನ್ನ ನೋಡ್ತಾ ಇದ್ರೆ ಹೆಮ್ಮೆ ಆಗುತ್ತೆ. ನೀವೇಳೋದು ಸರಿ ಶ್ರಾವಣಿಯಮ್ಮ, ಆದರೆ ಈ ಖುಷಿಯಾಗಿರೋ ಸಮಯದಲ್ಲಿ ಅವಳೇ ಬಂದು ಹುಡುಗರು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಂಥ ದಿನ ಅದು ಯಾವಾಗ ಬರುತ್ತೋ ಏನೋ. ಮಗಳು ಮನೆ ಅಂತ ನಾವು ಹೋಗೋದು, ತವರು ಮನೆ ಅಂತ ಅವಳು ಬರೋದು, ಎರಡೂ ಮನೆಗಳು ನಗ್ನಾಗ್ತಾ ಇದ್ರೆ ಸಂಬಂಧ ಎಷ್ಟು ಚೆನ್ನಾಗಿರುತ್ತೆ. ಆ ದಿನಗಳು ಬರುತ್ತೋ ಇಲ್ಲೋ ಅಂತ ಭಯ ಆಗ್ಬಿಟ್ಟಿದೆ. ಯಾಕೆ ಹಂಗೆ ಹೇಳ್ತೀರಾ ಅತ್ತೆ? ಸಮಸ್ಯೆಗಳು ಮಂಜುಗಡ್ಡೆ ಇದ್ದ ಹಾಗೆ, ನೋಡಿದಾಗ ಗಟ್ಟಿ ಅಂತ ಅನಿಸ್ಬಹುದು, ಆದರೆ ಕಾಲ ಕಳಿತಿದ್ದ ಹಾಗೆ ಅದು ಕರ್ಗೋಗುತ್ತೆ, ಜೀವನ ತಂಪಗಾಗತ್ತೆ. ಹೌದು ಶ್ರಾವಣಿಯಮ್ಮ, ಇಂದ್ರಮ್ಮರ ಕೋಪ ಮಂಜಿನ ಗಡ್ಡೆ ಹಾಗೆ ಕರಗಿ ಆ ಹೆಂಗಸು ತಂಪಾದರೆ ನಾವು ನಮ್ಮ ಮಗಳ ಜೊತೆ ಸಂತೋಷವಾಗಿ ಮಾತಾಡ್ಬೋದು. ಆ ಕಾಲನೂ ಬರುತ್ತಪ್ಪ. ಈಗ ಯಜಮಾನ್ರಿಗೆ ನನ್ನ ಮೇಲೆ ಎಷ್ಟು ಕೋಪ ಇತ್ತು ಹೇಳು. ಈಗ ಅವ್ರ ಕೋಪ ಎಲ್ಲ ಗಾಳಿಗೆ ತೂರಿ ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನೋಡು. ಎಲ್ರಿಗೂ ನನ್ನ ಕಾಲ ಅಂತ ಬರುತ್ತೆ. ನಾನು ಅದೇ ಆಸೆಯಿಂದ ಕಾಯ್ತಾ ಇದ್ದೀನೋ. ಎಲ್ಲ ಹೆಣ್ಮಕ್ಳಾಗೆ ನನ್ನ ಮಗಳು ಅಳಿಂದ್ರು ನಮ್ಮ ಮನೆಗೆ ಬಂದು 4 ದಿನ ಸುಖ ಶಾಂತಿ ನೆಮ್ಮದಿಯಿಂದ ಸಂತೋಷವಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ ಆಸೆನ ಎದೆಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಏನೇನು ದೊಡ್ಡ ಡ್ರಾಮಾನೇ ನಡೀತಾ ಇದೆ. ಮಗಳಿಗೆ ಕೆಲಸ ಸಿಕ್ಕಿದೆಯಲ್ಲ, ಅದಕ್ಕೆ ಮನೆಯವರೆಲ್ಲ ತಾಕತ್ತ ಅಂತ ಕುಣಿತಾ ಇದ್ದಾರೆ. ಮಕ್ಳ ಕೆಲಸ ಸಿಕ್ಕಿದ್ರೆ ಅಷ್ಟೊಂದು ಖುಷಿ ಆಗುತ್ತೆ. ಮಕ್ಳ ಕೆಲಸ ಮಾಡಿದ್ರೆ ಕಾಮನ್ ಥಿಂಗ್ ಮಮ್ಮಿ. ಅಂದರೆ ನೋಡೀಗ ಅದೇ ಸುಂದರ ದರಿದ್ರ ಸಂತೋಷ ಆಗಲ್ವೇನೋ? ಈಗ ನೀನು ಮಿನಿಸ್ಟ್ರ್ ಮನೆಗೆ ಕೆಲ್ಸಕ್ಕೆ ಹೋಗ್ತಾ ಇದೀಯಾ ಅಂದರೆ ನಾನಂತೂ ಸಂತೋಷದಲ್ಲಿ ಆಕಾಶದಲ್ಲಿ ಹಾರಾಡ್ತಿರ್ತೀನಿ, ರೆಕ್ಕೆ ಇಲ್ಲದೆ. ನೀನು ಆಕಾಶದಲ್ಲಿ ಹಾರಾಡ್ತಿದ್ಯಾ, ಆದರೆ ಇಲ್ಲಿ ನಮ್ಮ ಮತ್ತೆ ಮಾವ ಆ ಹೊಸ ಅಳಿಯ ಮನೆಗೆ ಬರಲಿ ಅಂತ ತುಡಿ ಕಾಲ ನಿಲ್ತಾರೆ. ಅಲ್ಲ, ದೊಡ್ಡ ಅಳಿಯ ನಾನು ಇಲ್ಲಿದ್ದೀನಿ, ನನ್ನ ಮಗನ ಥರ ನೋಡ್ಕೊಂಡ್ರೆ ಆಗಲ್ಲ ಇವ್ರಿಗೆ. ಹೋಗಿ ಬಿಡ, ನೀನು ಮಗ ಆಗಿ ದಬಾಕದಷ್ಟೇ ಇದೆ ಈ ಮನೆಯಲ್ಲಿ. ಹೇಗೋ ಮಿನಿಸ್ಟ್ರು ನಿನ್ನ ಮಗನ ಥರ ಅಂತ ಒಪ್ಕೊಂಡಿದ್ದಾರಲ್ಲ, ಇಲ್ಲಿ ತೋರ್ಸೋ ಬುದ್ಧಿನ ಅಲ್ಲಿ ತೋರ್ಸಲೇ ಸುಂದರ ದರಿದ್ರ. ಹೌದಮ್ಮ, ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ತುಂಬಾ ಆಸೆ ಇರುತ್ತೆ. ನಂಗೆ ನೋಡು, ಅಪ್ಪ ಅಮ್ಮನ ಮನೆಯಲ್ಲೇ ಇರೋ ಅದೃಷ್ಟ ಇದೆ. ಇನ್ನು ನಮ್ಮವರ ಕೆಲಸ ಸಿಕ್ಕ ತಕ್ಷಣ ನಮ್ಗೆ ಇದನ್ನೆಲ್ಲ ಕೊಟ್ಟು ಕಳಿಸಿದಾಳೆ. ಶ್ರಾವಣಿ ಮೇಡಮ್ ಅವರು ಅವ್ರ ತವ್ರ ಮನೆಗೆ ನಮ್ಮನ್ನೆಲ್ಲ 4 ದಿನ ಕರ್ಕೊಂಡು ಹೋಗಿ ಖುಷಿಯಿಂದ ಇದ್ ಬಂದಿದ್ದಾಯ್ತು. ಇದಕ್ಕೆ ಅಲ್ವೇನಮ್ಮ ತವ್ರಿನ ಋಣ ದೊಡ್ಡದು ಅನ್ನೋದು. ನನ್ನ ಪಾಲಿಗೆ ಆ ಮನೆ ತವ್ರ ಮನೆ ಅಂತ ಹೇಗೆ ಹೇಳ್ಕೊಳ್ಳಿ? ಅಪ್ಪ ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ಮೇಲೆ ಅದು ನನ್ನ ತವ್ರ ಮನೆ ಹೇಗಾಗುತ್ತೆ? ಅಪ್ಪ, ನೀವಿದೊಂದು ಮಾತು ಹೇಳಿರಲಿಲ್ಲ ಅಂತಿದ್ದಿದ್ರೆ ನಾನಿವತ್ತು ತುಂಬ ಅದೃಷ್ಟವಂತೆ ಅಂತ ಸಂತೋಷ ಪಡ್ತಾ ಇದ್ದೆ. ಮೇಡಮ್, ಅವ್ರು ಎಲ್ಲೆಲ್ಲಿ ಹೋದ್ರು ಎಲ್ಲ ಅವ್ರ ಹಿಂದೆನೇ ಹೋದೆ ಮೇಡಮ್. ಅವರು ಸುಮಾರು ಜನರನ್ನ ಮೀಟ್ ಮಾಡಿದ್ರು. ಸುಮಾರು ಜನ ಅಂದರೆ ಯಾರ್ಯಾರು ಮೇಡಮ್? ಫಸ್ಟು ಅವರು ದುಬೈ ಶೇಕ್ಗೆ ಶೇಕ್ ಹ್ಯಾಂಡ್ ಕೊಟ್ಟರು. ಆಮೇಲೆ ಅಲ್ಲಿಂದ ಹೋಗಿ ಒಂದು 40-45 ಬೇಡ 46 ಅಂತಲೇ ಇಟ್ಕೊಳ್ಳಿ, ಆ ಥರದ್ದೊಬ್ಬ ವ್ಯಕ್ತಿ ಮೀಟ್ ಮಾಡಿದ್ರು. ಅದಾದಮೇಲೆ 60 ಅಥವಾ 70 ಆಸ್ಪಾಸಿನ ಮತ್ತೊಬ್ಬ ಮುದುಕರು ಮೀಟ್ ಮಾಡಿದ್ರು ಮೇಡಮ್. ಅದಾದಮೇಲೆ 3-4 ಜನರನ್ನ ಮೀಟ್ ಮಾಡಿದ್ರು ಮೇಡಮ್ ಅವರು. ನೀನು ಕನ್ಫ್ಯೂಸ್ ಆಗ್ತಿದ್ಯಾ? ಅಲ್ಲ, ನೀನು ಬರೀ ಏಜ್ ಹೇಳಿದ್ರೆ ಅವ್ರು ಯಾರು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಸರಿ, ಹಾಗಿದ್ರೆ ಅವ್ರು ಹೇಗಿದ್ರು ಅಂತ ಹೇಳ ಮೇಡಮ್. ಹಾ, ಹೇಳು. ಒಬ್ಬನಿಗೆ ಬಿಳಿ ಗಡ್ಡ ಇತ್ತು, ತಲೆ ಕಪ್ಪು ಕೂದಲಿತ್ತು. ಇನ್ನೊಬ್ಬನಿಗೆ ಗಡ್ಡನೂ ಇರಲಿಲ್ಲ, ತಲೆ ಕೂದಲು ಇರಲಿಲ್ಲ. ಓ ಸಾಕು, ಗಡ್ಡ ದಡ್ಡ ಅನ್ಕೊಂಡು. ನೀನು ಫೋಟೋ ತೆಗಿಲಿಲ್ವಾ? ಅಯ್ಯೋ ಮೇಡಮ್, ನಾನು ಫೋಟೋ ತೆಗಿಯೋಣ ಅಂತಾನೆ ಇನ್ನೇನು ಮೊಬೈಲಿಂಗ್ ತೆಗದೆ ಮೇಡಮ್ ಸ್ವಿಚ್ ಆಫ್ ಆಗ್ಬಿಡ್ತು. ಏನು ಮಾಡಲಿ ಮೇಡಮ್, ಈ ಶ್ರಾವಣಿ ಮೇಡಮ್ ಹಿಂದೆ ಅಲ್ಕೊಂಡು
ಮೊಬೈಲ್ನ ಚಾರ್ಜ್ ಹಾಕಕ್ಕೆ ಟೈಮ್ ಇಲ್ಲ ಹಂಗಾಗೋಗಿದೆ ಮೇಡಮ್. ಸರಿ, ಹಾಗಾದ್ರೆ ನೀನ್ ಹೋಗಿ ಅವಳ ಹತ್ರ ಮಾತಾಡು. ಅವ್ರು ಯಾರು ಏನು ಅಂತ ತಿಳ್ಕೊ. ಅವಳಿಗೆ ಸಾಲಿಗ್ರಾಮದಲ್ಲಿರೋ ಅವಳ ಅಜ್ಜಿ ಬಿಟ್ರೆ ಬೇರೆ ಯಾರ ಜೊತೆನಾದ್ರೂ ಕನೆಕ್ಷನ್ ಇದೆಯಾ ಅಂತ ತಿಳ್ಕೊ. ಸರಿ ಮೇಡಮ್, ಈಗಲೇ ಹೋಗಿ ಕೇಳ್ತೀನಿ ಮೇಡಮ್. ಈ ಫೂಲ್, ಹೋಗಿ ಕೇಳು ಅಂದ ತಕ್ಷಣ ನೇರವಾಗಿ ಹೋಗಿ ಕೇಳೋದಲ್ಲ, ಇಂಡೈರೆಕ್ಟ್ ಆಗಿ ವಿಷಯನ ತಿಳ್ಕೊ. ಸರಿ ಮೇಡಮ್, ಶ್ರಾವಣಿ ಮೇಡಮ್ ಎಲ್ಲಿದ್ದಾರೆ ಅಂತ ಹುಡುಕಿ ಅವ್ರ ಹತ್ರ ಇಂಡೈರೆಕ್ಟ್ ಆಗಿ ಈ ಮ್ಯಾಟರ್ ಮಾತಾಡ್ತೀನಿ ಮೇಡಮ್. ವಿಜಯಾಂಬಿಕಾ ಸಾಲಿಗ್ರಾಮದ ಬಗ್ಗೆ ಮಾತಾಡ್ತಿದ್ದಾಳೆ ಅಂದರೆ ಸಾಲಿಗ್ರಾಮದಲ್ಲಿ ಅವಳಿಗೆ ಬೇರೆ ಯಾರಾದರೂ ಲಿಂಕ್ ಇರ್ಬೋದಾ? ಅಥವಾ ಈ ರಹಸ್ಯಗಳೆಲ್ಲ ಸಾಲಿಗ್ರಾಮಕ್ಕೆ ಸಂಬಂಧಪಟ್ಟಿರೋದೇ ಇರ್ಬೋದಾ? ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊ. ಸಾಲಿಗ್ರಾಮದಲ್ಲಿರೋ ಅವಳ ಅಜ್ಜಿ ಬಿಟ್ರೆ ಅವಳಿಗೆ ಬೇರೆ ಯಾರಾದ್ರೂ ಲಿಂಕ್ ಇದೆಯಾ ಅಂತ ತಿಳ್ಕೊ. ಯಾವುದೇ ಕಾರಣಕ್ಕೂ ಅದು ನನಗೆ ಗೊತ್ತಾಗ್ಬೇಕು. ಸರಿ ಮೇಡಮ್, ಓಕೆ ಮೇಡಮ್, ನೀವು ಇಷ್ಟು ಹೇಳಿದ್ರಲ್ಲ ಒಂದೊಂದೆಲ್ಲ ನಾನು ನೋಡ್ಕೊತೀನಿ ಮೇಡಮ್. ಶ್ರಾವಣಿಗೆ ಒಂದು ಸೀಕ್ರೆಟ್ ಗೊತ್ತಾಗಿದೆ ಅಂತ ಹೇಳಿ ಅವಾಗ ನೋಡೋಣ ಹೆಂಗೆ ಭಯ ಪಡ್ತಾಳೆ ಅಂತ. ಮೇಡಮ್, ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳೋದನ್ನ ಮರ್ತು ಬಿಟ್ಟಿದ್ದು ಮೇಡಮ್. ಶ್ರಾವಣಿ ಅವರು ಮಾತಾಡ್ತಾ ಮಾತಾಡ್ತಾ ಏನೋ ಹೇಳ್ತಿದ್ರು ಮೇಡಮ್. ಏನು ಹೇಳ್ತಿದ್ಲು? ಯಾವುದೋ ದೊಡ್ಡ ಸೀಕ್ರೆಟ್ ಗೊತ್ತಾಗಿದೆ, ರಹಸ್ಯ ಬಯಲಾಗಿದೆ ಅಂತ ಹೇಳ್ತಿದ್ರು ಮೇಡಮ್. ಸೀಕ್ರೆಟಾ? ಏನ್ ಸೀಕ್ರೆಟು? ಅವಳು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಲು? ಅವಳಿಗೆ ಏನ್ ವಿಷಯ ಗೊತ್ತಾಗಿದೆ ಅಂತೆ? ಹಾಗಾದ್ರೆ ಪಕ್ಕ ಯಾವುದೋ ರಹಸ್ಯ ಇದೆ ಅಂತಾನೆ ಆಯ್ತು. ಸರಿ ಮೇಡಮ್, ಅದೇನು ರಹಸ್ಯ ಅಂತ ನನಗೂ ಗೊತ್ತಿಲ್ಲ. ನಾನು ತಿಳ್ಕೊಂಡು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಗೊತ್ತಾಗೋವರೆಗೂ ನಾನು ಬಿಡಲ್ಲ ಮೇಡಮ್. ಸರಿ, ನಾನು ಕಾಯ್ತಾ ಇರ್ತೀನಿ. ನೀನು ಅವಳ ಹತ್ರ ಮಾತಾಡಿ ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡು. ಸರಿ ಮೇಡಮ್. ಮೇಡಮ್, ಅದೇನೋ ರಹಸ್ಯ ಅಂದ ತಕ್ಷಣ ಆ ಅಮ್ಮನ ಮಾತೇ ನಿಂತೋಗ್ಬಿಡ್ತಲ್ಲ ಮೇಡಮ್. ಅಷ್ಟಕ್ಕೂ ಆ ರಹಸ್ಯ ಏನು ಮೇಡಮ್? ಮೇಡಮ್, ರಹಸ್ಯ ಏನು ಅಂತ ನಿಮಗೂ ಗೊತ್ತಾಗೋಯ್ತಾ? ಯಾವ ರಹಸ್ಯ ಸುಬ್ಬು? ಅದೇ ಮೇಡಮ್, ಬಾವ ಕೇಳ್ತಿದ್ರಲ್ಲ ರಹಸ್ಯ ಗೊತ್ತಾಗೋಯ್ತಾ ಅಂತ. ಓ ಅದಾ? ಇಲ್ಲ, ನನಗೆ ಯಾವ ರಹಸ್ಯನೂ ಗೊತ್ತಾಗಿಲ್ಲ. ಸುಮ್ಮನೆ ವಿಜಯಾಂಬಿಕಾಗೆ ಹೆದರ್ಸೋಣ ಅಂತ ಹಂಗೆ ಸುಳ್ಳು ಹೇಳಿದ್ರು. ನನಗೆ ಯಾವ ರಹಸ್ಯ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಮೇಡಮ್. ನಿಮಗೆ ಗೊತ್ತಾಗಬೇಕಾಗಿರುವಂಥ ದೊಡ್ಡ ರಹಸ್ಯ ನನಗೆ ಗೊತ್ತಾಗುತ್ತೆ. ಅದನ್ನೇ ಹೇಳೋದಕ್ಕೆ ಬಂದೆ. ಯಾವ ರಹಸ್ಯ? ಬನ್ನಿ ಮೇಡಮ್. ಸುಬ್ಬು, ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಬಾವಾ. ಬಂದೆ. ನನ್ನನ್ನೇ ಬೇಡ ಅಂತಂದ್ಬಿಟ್ಟೆಲ್ಲ ಸುಬ್ಬು. ಈ ಮನೇಲಿ ನಾನು ಆಟ ಕುಂಟು ಲೆಕ್ಕಕ್ಕಿಲ್ಲ. ಇರಲಿ, ಇಲ್ಲಿ ಇವ್ರದೆಲ್ಲ ಒಂದು ಲೆಕ್ಕಾಚಾರ ಆದರೆ ನನ್ನ ಲೆಕ್ಕಾಚಾರನೇ ಬೇರೆ. ಆ ಲೆಕ್ಕ ಪಕ್ಕ ಆಗಬೇಕು ಅಂದರೆ ನಾನು ಇವ್ರ ಪಕ್ಕ ಇರಬೇಕು. ಸದ್ಯಕ್ಕೆ ಅಷ್ಟು ಸಾಕು.